ನಮಸ್ತೆ ಕಣ್ರಪ್ಪ ಎಲ್ರಿಗೂ ಇವತ್ತಿನ ಈ ಒಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ನಿಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಕೈ ಜೋಡಿಸಿ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ರಂಜಿತಾ ಅಂಥೇಳಿ ನಿಂಬೆಗುಂದಿ ಗ್ರಾಮದವರಾಗಿರ್ತಾರೆ ಸ್ನೇಹಿತರೆ. ಇವರ ಒಂದು ಇಷ್ಟ ಕಷ್ಟಗಳ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಏನಪ್ಪ ಅಂತಂದರೆ, ಗಡ್ಡ ಮೀಸೆಯನ್ನು ನೋಡಿದಾಗ ಇವರಿಗೆ ಚೆನ್ನಾಗಿ ಕಾಣಿಸಲ್ವಂತೆ, ಮತ್ತು ಅದು ಇಷ್ಟನೂ ಆಗಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಏಕಪ್ಪ ಅಂತಂದರೆ ಕಾರಣ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಉದ್ದ ಗಡ್ಡ ಬಿಟ್ಟಾಗ ಸನ್ಯಾಸಿ ಅಂತ ಅನಿಸುತ್ತೆ, ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಇನ್ನು ಇವರ ಒಂದು ಹವ್ಯಾಸ ಬಂದ್ಬಿಟ್ಟು ದೆಂಗಿಸಿಕೊಳ್ಳೋದು ಇವರ ಒಂದು ಅನುಭವ ಮತ್ತು ಹವ್ಯಾಸ ಆಗಿರ್ತಕ್ಕಂಥದ್ದಾಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಲ್ಯಾಂಡ್ ಬೇರೆ ಇದೆ ಸ್ನೇಹಿತರೆ, ಇರೋದು 12 ಎಕರೆ ಓಕೆನಾ, ಜಮೀನು, ಸ್ವಂತ ಜಮೀನು ಇರ್ತಕ್ಕಂಥದ್ದು. ಇನ್ನು ಗಡ್ಡ ಮೀಸೆ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ಗಡ್ಡ ಮೀಸೆ ಬಿಟ್ಕೊಂಡು ಹತ್ತಿರಕ್ಕೆ ದೆಂಗಕ್ಕೆ ಅಂತ ಬಂದಾಗ ಚುಚ್ಚುತ್ತೆ ಅಂತ ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಅದು ಇಷ್ಟ ಆಗಲ್ಲ ಇವರಿಗೆ ಬಿಡೋದು. ಮತ್ತು ನೀಟಾಗಿ ಬೋಳಿಸಿದಾಗ ಫುಲ್ ಉಜ್ಜಿ ಮಸ್ತ್ ಮಜಾ ಕೊಡ್ಬೋದು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಗಡ್ಡ ಮೀಸೆ ಇಲ್ಲಾಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ, ಇನ್ನೇನು ಯಾವ ಉದ್ದೇಶದಿಂದನೂ ಅಲ್ಲ. ಗಡ್ಡ ಆಗಲಿ ಅಥವಾ ಕೂದಲಾಗಲಿ ಪೂರ ತೆಗೆದಿದ್ರೆ ಎಲ್ಲದಕ್ಕೂ ಕೂಡ ಅನುಕೂಲ ಅಲ್ವಾ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇದಿಷ್ಟು ಈ 3 ಗಡ್ಡ ಮೀಸೆ ಬಗ್ಗೆ ಮಾಹಿತಿ ಆಗಿರುತ್ತೆ. ಇನ್ನು ಫ್ಯಾಷನ್ ಅನ್ನೋದ್ರ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಫ್ಯಾಷನ್ಗಾಗಿ ಗಡ್ಡ ಬಿಟ್ಟರೆ ಓಕೆ, ಆದರೆ ಅದನ್ನು ಮೇಲಾದರೆ ತೆಗೆಯಬೇಕು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಅದ್ರ ಮೇಲಾದ್ರೂ ಫ್ಯಾಷನ್ಗಾಗಿ ಬಿಟ್ಬಿಟ್ಟು ಆಮೇಲೆ ತೆಗೆದ್ರೂ ಓಕೆ ಅಂತ. ಹಾಗಿದ್ರೆ ಮಾತ್ರ ರೂಮ್ ಬಾಗಿಲು ಓಪನ್ ಮಾಡಿ ಬಾರೋ ನನ್ನ ರಾಜ್ಕುಮಾರ ಅಂತ ಹೇಳ್ಬಿಟ್ಟು ತಬ್ಬಿ ತಡವರಿಸುವ ಹಾಕಿ ಗೂಟ ಅಲ್ಲಾಡಿಸ್ತಿನ್ಬೇಕಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಇಲ್ಲ ಅಂದರೆ ನಡೆಯೋ ಆಚೆಗೆ ಅಂತೀನಿ ಅಂತ ಇದಿಷ್ಟು 3 ಬಗ್ಗೆಯಲ್ಲಿ ಫ್ಯಾಷನ್ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ತಮಗೆ ಈ ಒಂದು ಫ್ಯಾಷನ್ ಬಗ್ಗೆ ಏನು ಅನ್ನಿಸ್ತೋ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಈಗ ಲ್ಯಾಂಡ್ ಎಷ್ಟಿದೆ ಇವ್ರದ್ದು ಜಮೀನು ಅಂತ ಇಲ್ಲಿ ನೋಡೋದಾದ್ರೆ 12 ಎಕರೆ ಇದೆ, ಮತ್ತು ಅಕ್ಸೆಸ್ ಟು 15 ಫೀಟ್ ರೋಡ್, ಕ್ಲಿಯರ್ಲಿ ಮಾರ್ಕ್ಡ್ ಬೌಂಡ್ರೀಸ್ ಅಂಡ್ ನೈಬರಿಂಗ್ ಪ್ಲಾಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ ಕರೆಕ್ಟಾಗಿ 12 ಎಕರೆ ಇದೆ, 15 ಫೀಟ್ ರೋಡಿಂದ ಒಂದು ಅಕ್ಸೆಸ್ ಸಿಗುತ್ತೆ ನಿಮಗೆ. ಓಕೆ, ಇನ್ನು ಬೆನಿಫಿಟ್ಸ್ ಏನಪ್ಪ ಅಂದರೆ ಇವ್ರದ್ದು ಸ್ನೇಹಿತರೆ ಬಂದ್ಬಿಟ್ಟು ಈ ಒಂದು ಲ್ಯಾಂಡು ಸೌತ್ ಫೇಸಿಂಗ್ ಲ್ಯಾಂಡು. ಬೆನಿಫಿಟ್ಸ್ ಏನು ಸಿಗುತ್ತಪ್ಪ ಅಂತಂದರೆ, ಸ್ಟ್ರಾಂಗ್ ಸನ್ಲೈಟು, ಬೆಸ್ಟ್ ಫಾರ್ ಸೋಲಾರ್ ಎನರ್ಜಿ ಯೂಸೇಜ್, ಡ್ರೈಯಿಂಗ್ ಕ್ರಾಪ್ಸ್ ಅಂಡ್ ಸ್ಟ್ರಾಂಗ್ ಈಲ್ಡ್ ಇನ್ ಸರ್ಟೈನ್ ಟ್ರಾಪಿಕಲ್ ಫಾರ್ಮಿಂಗ್ ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ ಒಂದು ಸೋಲಾರ್ ಎನರ್ಜಿ ಸಿಗುತ್ತೆ ನಿಮಗೆ, ಸ್ಟ್ರಾಂಗ್ ಸನ್ಲೈಟ್ ಬೀಳೋ ಅಂತ ಒಂದು ಸಾಧ್ಯತೆಗಳಿರ್ತವೆ, ಮತ್ತು ಡ್ರೈಯಿಂಗ್ ಕ್ರಾಪ್ಸ್ ಎಲ್ಲ ಒಳ್ಳೆ ಬೆಳೆಗಳು ಬರ್ತವೆ. ಓಕೆನಾ, ಚೆನ್ನಾಗಿರುತ್ತೆ. ಒಂದು ಕಮರ್ಷಿಯಲ್ ವಿಯಲಬಿಲಿಟಿ ಇದರಿಂದ ನೋಡೋದಾದ್ರೆ, ಸೌತ್ ಫೇಸಿಂಗ್ ಪ್ಲಾಟ್ಸ್ ಆರ್ ಸೂಟಬಲ್ ಫಾರ್ ಕಮರ್ಷಿಯಲ್ ಬಿಲ್ಡಿಂಗ್ಸ್, ಗೋಡೌನ್ಸ್ ಆ್ಯಂಡ್ ಫ್ಯಾಕ್ಟ್ರೀಸ್ ಡ್ಯೂ ಟು ಓಪನ್ ಸ್ಪೇಸ್ ಯೂಸೇಜ್ ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ ನಿಮಗೆ ಈ ಒಂದು ಲ್ಯಾಂಡಲ್ಲಿ ಅಗ್ರಿಕಲ್ಚರ್ ಇದನ್ನಾರ ಮಾಡ್ಕೋಬೋದು, ಅಥವಾ ಒಂದು ಕಮರ್ಷಿಯಲ್ ಪರ್ಪಸ್ಗಾದರೂ ಯೂಸ್ ಮಾಡ್ಕೋಬೋದು. ಎರಡಕ್ಕೂ ಒಂದು ಉತ್ತಮವಾಗಿದೆ ಅಂತ ಹೇಳ್ಬೋದು ಈ ಒಂದು ಲ್ಯಾಂಡ್. ಓಕೆನಾ.